ಜೀವನದಲ್ಲಿ ಸೋಲು ಬಂದರೆ ಹಲವರು ನನ್ನಿಂದ ಆಗಲ್ಲ ಎಂದು ನಿಲ್ಲುತ್ತಾರೆ. ಆದರೆ ನಿಜವಾದ ಗೆದ್ದವರು ಯಾರು ಗೊತ್ತಾ? ಸೋಲು ಬಂದರೂ ಮತ್ತೆ ಎದ್ದು ನಿಲ್ಲುವವರು. ಒಂದು ಬೀಜವನ್ನು ನೆಲದಲ್ಲಿ ಹೂಳುತ್ತಾರೆ, ಅದು ಕತ್ತಲೆಯೊಳಗೆ ಇರುತ್ತದೆ, ಮಣ್ಣಿನ ಒತ್ತಡ ಸಹಿಸುತ್ತದೆ. ಆದರೆ ಅದು ಅಲ್ಲಿ ಅಳುವುದಿಲ್ಲ, ನಿಧಾನವಾಗಿ ಮೊಳಕೆಯಾಗಿ ದೊಡ್ಡ ಮರವಾಗುತ್ತದೆ. ನಮ್ಮ ಜೀವನವು ಹಾಗೆಯೇ. ಇಂದು ಇರುವ ಕಷ್ಟಗಳು, ಒತ್ತಡಗಳು, ಅವಮಾನಗಳು ಇವೆಲ್ಲವೂ ನಿಮ್ಮನ್ನು ಮರೆಯಲು ಅಲ್ಲ, ನಿಮ್ಮನ್ನು ಬಲಿಷ್ಠರನ್ನಾಗಿಸಲು. ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ. ಪ್ರತಿದಿನದ ಸಣ್ಣ ಪ್ರಯತ್ನಗಳು ದೊಡ್ಡ ಜಯವನ್ನು ತರುತ್ತವೆ. ನಿಮ್ಮ ಕನಸು ದೊಡ್ಡದಿದ್ದರೆ ನಿಮ್ಮ ಪರಿಶ್ರಮ ದೊಡ್ಡದಾಗಬೇಕು. ಜನರು ನಗಬಹುದು, ಟೀಕೆ ಮಾಡಬಹುದು, ಆದರೆ ನೆನಪಿಟ್ಟುಕೊಳ್ಳಿ, ಹಾರುವ ಗಾಳಿಪಟ ಗಾಳಿಯ ಜೊತೆ ಅಲ್ಲ, ಗಾಳಿಗೆ ವಿರುದ್ಧವಾಗಿ ಹಾರುತ್ತದೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಲೋಕವೇ ನಿಮ್ಮನ್ನು ನಂಬಲು ಆರಂಭಿಸುತ್ತದೆ. ಆದ್ದರಿಂದ ಹಿಂದೆ ನಿರ್ಧಾರ ಮಾಡಿ, ಸೋಲಿಗೆ ಹೆದರಬೇಡಿ, ಸಮಯ ವ್ಯರ್ಥ ಮಾಡಬೇಡಿ. ಪ್ರತಿದಿನ ಹೊಸದಾಗಿ ಶುರು ಮಾಡಿ, ನಿಮ್ಮ ಕನಸಿಗಾಗಿ ಹೋರಾಡಿ. ಒಂದು ದಿನ ನೀವು ಗೆದ್ದಾಗ ಇದೇ ಜನರು ನಿಮ್ಮ ಕಥೆಯನ್ನು ಉದಾಹರಣೆಯಾಗಿ ಹೇಳುತ್ತಾರೆ. ಕಷ್ಟ ತಾತ್ಕಾಲಿಕ, ಆದರೆ ಯಶಸ್ಸು ಶಾಶ್ವತ.